ವೈದ್ಯ ಮಿತ್ರರು, ನಾಳೆ ದಿನಾಂಕ 9 ಆಗಸ್ಟ್ ನಾವು ಇಡೀ ಆಲ್ ಓವರ್ ಇಂಡಿಯಾ ಅಥವಾ OBG ಸೊಸೈಟಿ ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞರ ಶಾಖೆಗಳು ಎಲ್ಲೆಲ್ಲಿದ್ದಾವೆ ಅಲ್ಲಿ ಅಭಯ ದಿನ ಅನ್ನುವ ಒಂದು ಇದನ್ನು ನಾವು ಕರಾಳ ದಿನವನ್ನು ಜ್ಞಾಪಿಸ್ಕೊಳ್ಳೋದಕ್ಕೆ ಆಚರಣೆಗೆ ಸಿದ್ಧವಾಗಿದ್ದೀವಿ. ಇವತ್ತು ಅದರ ಅಂಗವಾಗಿ ಅಭಯ ದಿನದ ವಿಶೇಷತೆ ಏನು, ಯಾಕೆ ನಾವು ಆಚರಿಸ್ತಾ ಇದ್ದೀವಿ, ಈ ಒಂದು ವಿಷಯನ ಈ ಸಮಾಜಕ್ಕೆ ಮುಟ್ಟಿಸ್ಬೇಕು ಅನ್ನೋ ಕಾರಣಕ್ಕೆ ಇವತ್ತು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ತಾವೆಲ್ಲ ಬಂದಿರೋದು ನಮಗೆ ತುಂಬ ಸಂತೋಷ ತಂದಿದೆ. ಈ ವಿಷಯನ ಜನಸಾಮಾನ್ಯರಿಗೆ ಸಮಾಜಕ್ಕೆ ಮುಟ್ಟಿಸ್ಬೇಕು ಅಂತ ಮತ್ತೊಮ್ಮೆ ನಮಗೆ ಕಳಕಳಿ ಮನವಿ ಮಾಡಿದ ಅದೇ ವಿಷಯ ನನ್ನ ಮುಂದೆ ನಾನು ಈಗ ವಿವರವಾಗಿ ಮಾತಾಡೋಕ್ಕೆ ಮಾಧ್ಯಮ ಮಿತ್ರರೇ, ದಿನಾಂಕ 9/8/2024 ಕಲ್ಕಟ್ಟ ಆರ್.ಜಿ.ಕರ್ ಮೆಡಿಕಲ್ ಕಾಲೇಜಿನಲ್ಲಿ ಒಬ್ಬ PG ಸ್ಟೂಡೆಂಟನ್ನು, ಹೆಣ್ಣುಮಗಳನ್ನ ರಾತ್ರಿ ಹೊತ್ತು ಡ್ಯೂಟಿ ಮಾಡುವಾಗ ಅತ್ಯಾಚಾರ ಮಾಡಿ ಹಲ್ಲೆ ಮಾಡಿ ಕೊಲೆ ಮಾಡಿರ್ತಾರೆ. ಇದು ಇಡೀ ಭಾರತ ಸಮಾಜ ತಲೆತಗ್ಗಿಸುವಂಥ ಕೆಲಸ. ಇಡೀ ಭಾರತ ದೇಶದ ಆರೋಗ್ಯ ರಕ್ಷಣೆ ಮಾಡೋ ಅಂತ, ಆರೋಗ್ಯ ಸೇವೆ ಮಾಡೋ ಅಂತ ಈ ಡಾಕ್ಟರ್ ಇಂಥ ಒಂದು ರೇಪ್ ಅಂಡ್ ಮರ್ಡರ್ ಆಗಿರೋದು ಅತ್ಯಂತ ಬಹಳ ಶೋಚನೀಯವಾದ ಅಂಥ ಒಂದು ಇದಕ್ಕೆ ಕಲ್ಕಟ್ಟದಲ್ಲಿ ಎಲ್ಲ ಜೂನಿಯರ್ ಡಾಕ್ಟರ್ಸ್ ಈ ವೈದ್ಯ ಸಮೂಹ 42 ದಿನಗಳ ಕಾಲ ಪ್ರೊಟೆಸ್ಟ್ ಮಾಡಿ ಪ್ರತಿರೋಧ ಮಾಡಿದ್ರು. ಆ ಹಲ್ಲೆನ ಅಥವಾ ಅತ್ಯಾಚಾರನ ಮರ್ಡರ್ನ ಖಂಡಿಸಿ ಸ್ಟ್ರೈಕ್ ಮಾಡಿದ್ರು. ಆಮೇಲೆ ಆ ಏನು ವಿಕ್ಟಿಮ್ ಇದಾರಲ್ಲ ಆ ವಿಕ್ಟಿಮ್ಗೆ ಇಂಪ್ರಿಸ್ಮೆಂಟ್, ಲೈಫ್ ಇಂಪ್ರಿಸ್ಮೆಂಟ್, ಜೀವಾವಧಿ ಶಿಕ್ಷೆ. ಇಂಥ ಒಂದು ಹಲ್ಲೆನ, ಇಂಥ ಒಂದು ವೈಲೆನ್ಸ್ ಅಗೇನ್ಸ್ಟ್ ಡಾಕ್ಟರ್ಸ್ ಆ್ಯಂಡ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಇವನ್ನೆಲ್ಲ ನಿಲ್ಲಿಸಬೇಕು ಈ ದೇಶದಲ್ಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಫೆಡರೇಷನ್ ಆಫ್ OBG ಸೊಸೈಟಿ ಇಂಡಿಯಾ ಇದು ಈ ಒಂದು ಕರೆ ಕೊಟ್ಟಿದೆ. ಆ ಕಾರಣಕ್ಕಾಗಿ ಇಲ್ಲಿ ನಾವು ಪತ್ರಿಕಾಗೋಷ್ಠಿ ಮಾಧ್ಯಮ ಮಿತ್ರರೇ, ಇಡೀ ದೇಶದುದ್ದಕ್ಕೂ ಇಂಥ ಹಲ್ಲೆಗಳು, ಅತ್ಯಾಚಾರಗಳು, ಕೊಲೆಗಳು ವೈದ್ಯರ ಮೇಲೆ ಮತ್ತು ವೈದ್ಯಕೀಯ ಸಿಬ್ಬಂದಿ ಮೇಲೆ ಮತ್ತು ಹಾಸ್ಪಿಟ್ಲ್ಗಳ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾ ಇದೆ. ಯಾಕೆ ಹೀಗಾಗ್ತಾ ಇದೆ, ಏನಾಗ್ತಾ ಇದೆ, ಯಾಕೆ ತೊಂದರೆ ಆಗ್ತಾ ಇದೆ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ನಿರೀಕ್ಷೆ, ಜನಗಳ ನಿರೀಕ್ಷೆ ತುಂಬ ಹೆಚ್ಚಿದೆ. ಇಂಡಿಯಾ ದೇಶದ ಪಾಪ್ಯುಲೇಷನ್ ನಿಮಗೆಲ್ಲ ಗೊತ್ತಿದೆ, ಅತಿ ಹೆಚ್ಚಿನ ಜನಸಂಖ್ಯೆ ಇರುವಂಥ ಈ ದೇಶದಲ್ಲಿ ಆರೋಗ್ಯ ಸೇವೆ ನೀಡೋದು, ಕ್ವಾಲಿಟೇಟಿವ್ ಆರೋಗ್ಯ ಸೇವೆ ನೀಡೋದು ಸರ್ಕಾರಿ ವ್ಯವಸ್ಥೆಯಲ್ಲಿ ತುಂಬ ಕಷ್ಟದ ಕೆಲಸ ಆಗಿದೆ. ಅಂಥ ಹೆಚ್ಚು ಕಡಿಮೆ ಈಗೆಲ್ಲ ಆಗಿರೋಂಥ ಹಲ್ಲೆಗಳಾಗಿರ್ಬೋದು, ಹೊಡೆತಗಳಾಗಿರ್ಬೋದು, ರೇಪುಗಳಾಗಿರ್ಬೋದು, ಕೊಲೆಗಳಾಗಿರ್ಬೋದು ಎಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೈದ್ಯರ ಮೇಲೆ ಮತ್ತು ಅದು ಈ PG ಮಾಡೋಂಥ ವೈದ್ಯರ ಮೇಲೆ. ಇತ್ತೀಚೆಗೆ ಬಾಂಬೆಯಲ್ಲಿ ಒಂದು ಘಟನೆ ನಡೆದಿದೆ. ರಾತ್ರಿ ಹೊತ್ತು ಆ ಹೆಣ್ಣುಮಗಳು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ ಆಕೆ, ಹೆರಿಗೆ ತಜ್ಞೆ ಆಗಿದೆ. ರಾತ್ರಿ 12-1 ಗಂಟೆಗೆ ಹೆರಿಗೆ ಇಲ್ಲಿ ಆಗೋದಿಲ್ಲ, ಈ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಆಕೆ ರೆಫರ್ ಮಾಡಿದ್ರೆ ಬಾಂಬೆ ಒಬ್ಬ ಕಾರ್ಪೊರೇಟರ್ ಬಂದು ಜನ ಕಟ್ಕೊಂಡು ಆಕೆನ ಹಿನ್ನಾಯ ಓದಿದ್ದಾರೆ. ಇತ್ತೀಚೆಗೆ ಆದಂಥ